ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. 16 ವರ್ಷ ಕಳೆದರೂ ಮುಗಿಯದ ಕಾಯುವಿಕೆ. ನಮ್ಮ ಭೂಮಿ ನಮಗೆ ಕೊಡಿ. ಗುಲ್ಬರ್ಗಾ ಸಿಮೆಂಟ್ ಕಂಪನಿ ವಿರುದ್ಧ ರೈತರ ಪ್ರತಿಭಟನೆ. ವೈದ್ಯಕೀಯ ಶಿಕ್ಷಣದಲ್ಲಿ ಮೆರಿಟ್ ಮುಖ್ಯ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಬೇಡಿ. ನೀಟ್ ಅಕ್ರಮದ ವಿರುದ್ಧ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಆಕ್ರೋಶ. ಕಲಬುರಗಿಯಲ್ಲಿ ಕೌಟುಂಬಿಕ ಕಲಹ ಬೀದಿಗೆ. ಬಿಜೆಪಿ ಎಂಎಲ್ಸಿ ಸುಶೀಲ್ ನಮೋಶಿ ವಿರುದ್ಧ ವಂಚನೆಯ ದೂರು. ರಾತ್ರಿ ಇಡೀ ರಸ್ತೆಯಲ್ಲೇ ಕಳೆದ ಅಣ್ಣ ಡಾಕ್ಟರ್ ಅನಿಲ್ ನಮೋಶಿ ಕುಟುಂಬ. ಗುಲ್ಬರ್ಗಾ ಸಿಮೆಂಟ್ ಕಂಪನಿ ಸ್ಥಾಪನೆಗಾಗಿ ಭೂಮಿ ನೀಡಿದ ರೈತರು ದಶಕಗಳು ಕಳೆದರೂ ಕಾರ್ಖಾನೆ ನಿರ್ಮಾಣವಾಗದ ಹಿನ್ನೆಲೆಯಲ್ಲಿ ಈಗ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ನಮ್ಮ ಭೂಮಿ ನಮಗೆ ಮರಳಿ ಕೊಡಿ ಎಂದು ಆಗ್ರಹಿಸಿ ನೂರಾರು ಭೂ ಸಂತ್ರಸ್ತ ರೈತರು ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ಕಳೆದ 2010ರಲ್ಲಿ ಕಲಬುರಗಿ ಜಿಲ್ಲೆಯ ಹೊನ್ನಕಿರಣಗಿ, ಸೋಮನಾಥಹಳ್ಳಿ ಹಾಗೂ ಫಿರೋಜಾಬಾದ್ ಗ್ರಾಮಗಳ ವ್ಯಾಪ್ತಿಯಲ್ಲಿ ಗುಲ್ಬರ್ಗಾ ಸಿಮೆಂಟ್ ಕಂಪನಿ ಸ್ಥಾಪನೆಗಾಗಿ ಸುಮಾರು 1821 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಆದರೆ ಭೂಸ್ವಾಧೀನ ಪ್ರಕ್ರಿಯೆ ನಡೆದು 16 ವರ್ಷಗಳು ಕಳೆದರೂ ಈವರೆಗೆ ಕಾರ್ಖಾನೆಯ ಒಂದು ಇಟ್ಟಿಗೆಯೂ ಅಲುಗಾಡಿಲ್ಲ ಎಂಬುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಭೂಸ್ವಾಧೀನದ ವೇಳೆ ಪ್ರತಿ ಎಕರೆಗೆ 16 ಲಕ್ಷ ರೂಪಾಯಿ ನೀಡುವುದಾಗಿ ಭರವಸೆ ನೀಡಲಾಗಿತ್ತು. ಆದರೆ ರೈತರಿಗೆ ಕೇವಲ 12 ಲಕ್ಷ ರೂಪಾಯಿ ನೀಡಿ ಅನ್ಯಾಯ ಮಾಡಲಾಗಿದೆ. ನಿಯಮದ ಪ್ರಕಾರ ಭೂಸ್ವಾಧೀನ ಪ್ರಕ್ರಿಯೆ ಮುಗಿದ 5 ವರ್ಷದೊಳಗೆ ಕಾರ್ಖಾನೆ ಸ್ಥಾಪನೆಯಾಗಬೇಕು. ಒಂದು ವೇಳೆ ಕಾರ್ಖಾನೆ ಸ್ಥಾಪನೆಯಾಗದಿದ್ದರೆ ಆ ಭೂಮಿಯನ್ನು ವಾಪಸ್ ನೀಡಬೇಕು ಅಥವಾ ಮರುಪರಿಶೀಲಿಸಬೇಕು. ಆದರೆ 16 ವರ್ಷ ಕಳೆದರೂ ಇಲ್ಲಿ ಕಾರ್ಖಾನೆ ತಲೆ ಎತ್ತಿಲ್ಲ. ನಮಗೆ ಬರಬೇಕಾದ ನ್ಯಾಯಯುತ ಪರಿಹಾರವೂ ಸಿಕ್ಕಿಲ್ಲ. ಇತ್ತ ಕಾರ್ಖಾನೆಯೂ ಬಂದಿಲ್ಲ. ನಮಗೆ ನೀಡಿದ ಅಲ್ಪ ಮೊತ್ತವನ್ನು ಮರಳಿ ಪಡೆದು ನಮ್ಮ ಭೂಮಿಯನ್ನು ನಮಗೆ ಹಸ್ತಾಂತರಿಸಿ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ರೈತರ ಪಿತ್ರಾರ್ಜಿತ ಆಸ್ತಿ ಕೈಗಾರಿಕೆ ಬರಲಿ ಅಂತೇಳಿ ಸ್ವಾಗತ ಮಾಡಿ ಮಕ್ಕಳಿಗೆ ಉದ್ಯೋಗ ಸಿಗ್ತದೆ, ನಮ್ಮ ಬದುಕು ಹಸನಾಗ್ತಂತೇಳಿ 1821 ಎಕರೆ ಭೂಮಿ ಕೊಟ್ಟಿದ್ದಾರೆ. ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಕಾಯ್ದೆ ಪ್ರಕಾರ ಭೂಮಿ ಖರೀದಿ ಮಾಡಿ 5 ವರ್ಷದೊಳಗಾಗಿ ಅದನ್ನು ಇಂಡಸ್ಟ್ರಿಯಲನ್ನು ಕೈಗಾರಿಕೆ ಸಿಮೆಂಟ್ ಕಾರ್ಖಾನೆಯನ್ನು ಕಟ್ಟಬೇಕಾಗಿತ್ತು, ಕಟ್ಟಿಲ್ಲ. 10 ವರ್ಷ ಆದರೂ ಕಟ್ಟಿಲ್ಲ. ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಕಾಯ್ದೆ ಉಲ್ಲಂಘನೆಯನ್ನು ಮಾಡಿದ್ದಾರೆ. ರೈತರ ಭೂಮಿ ರೈತರು ವಾಪಸ್ ಕೊಡಬೇಕಂತ ಕೇಳ್ತಾ ಇದ್ದೀವಿ. ಈಗಿನ ರೇಟ್ ಆಧಾರದಲ್ಲಿ ಬೆಲೆಯನ್ನು ನಿಗದಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಪರಿಹಾರ ಕೊಡಬೇಕಂತ ಕೇಳ್ತಾ ಇದ್ದೀವಿ. ಹಿಂದಿನ ಜಿಲ್ಲಾಧಿಕಾರಿಗಳನ್ನು 16 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಪ್ರತಿ ಎಕರೆಗೆ ಅಂತೇಳಿ ಪ್ರೊಸೀಡಿಂಗ್ ಅನ್ನು ಪಾಸ್ ಆಗಿದೆ. ಆ ಪ್ರೊಸೀಡಿಂಗ್ ಬೈಪಾಸ್ ಅನ್ನು ಮಾಡಿದರೆ ಕಂಪನಿಯವರು 21 ಎಕರೆ ತೊಗೊಂಡ್ರ. ಈಗ ತೊಗೊಂಡು 2012-13 ಸ್ವಾಧೀನಪಡಿಸ್ಕೊಂಡ್ರ. ಇಲ್ಲಿ ತನಕ ಏನೂ ಮಾಡಿಲ್ಲ. ಇಲ್ಲಿ ತನಕ ನಮ್ಗೆ ಏನದ ರೈತರಿಗೆ ನೌಕರಿ ಇಲ್ಲ, ಏನಿಲ್ಲ, ಹೊಲ ಈಗ ಸದ್ಯ ಬಂದು ಬಿಡೋರ್ಲಾಗ್ತಾರೆ. ಅದಕ್ಕೆ ನೀವು ಈ 5 ವರ್ಷನೇ ಕಟ್ಟಬೇಕು, ಕಟ್ಟಿಲ್ಲ. ಅದಕ್ಕೆ ನಮ್ಮ ಭೂಮಿ ನಮ್ಗೆ ಬಿಡ್ರಿ. ಇಲ್ಲ ಅಂದ್ರೆ 4 ಲಕ್ಷ ರೂಪಾಯಿ ಡಿ ಸಿ ಅವ್ರು ಏನು ಮಾಡ್ರ ದರ ನಿಗದಿ ಮಾಡಕ್ಕೆ ಕರೆದಾರ. ಎಲ್ಲ ರೈತರಿಗೆ ಕರೆದಾರ ದರ ನಿಗದಿ ಮಾಡಕ್ಕೆ. ರಂಗ ಮಂದಿರದಾಗ ಹೋಗಿವು ನಾವು ರೈತರಿಗೆ 25 ಅಂದೆವು. ಅವರು ಕಂಪ್ನಿಯವ್ರು ಕಮ್ಮಿ ಅಂದರು. ಅದಕ್ಕೆ ನಡಬರ್ಕ್ ಡಿ ಸಿ ಅವ್ರು ಮಾಡೋದು ನಿಗದಿ ಮಾಡ್ಯಾರ. ಅವರು 16 ಲಕ್ಷ ಬರ್ದಾರ. 16 ಲಕ್ಷ ಬರೆದ ಮೇಲೆ ಅವರು ಸರ್ಕಾರ. ದೇಶಾದ್ಯಂತ ಸಂಚಲನ ಮೂಡಿಸಿರುವ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವರಾದ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಪರೀಕ್ಷಾ ಅಕ್ರಮದಿಂದಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಬಾರದು ಎಂದು ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವು ಪ್ರದೇಶಗಳಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದು ವರದಿಯಾಗಿದ್ದು, ವೈದ್ಯಕೀಯ ಶಿಕ್ಷಣದಂತಹ ಪ್ರಮುಖ ಕ್ಷೇತ್ರದಲ್ಲಿ ಮೆರಿಟ್ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳಬಾರದು. ಸತತವಾಗಿ ಓದಿ ಪರೀಕ್ಷೆ ಬರೆದ ಮೆರಿಟ್ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಬಾರದು ಎಂದ ಅವರು, ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಎನ್ಟಿಎ ಮರುಪರೀಕ್ಷೆ ನಡೆಸುವುದಾಗಿ ಹೇಳಿದೆ. ಆದರೆ ಇದು ವಿಳಂಬವಾಗಬಾರದು. ವಿದ್ಯಾರ್ಥಿಗಳ ಸಮಯ ವ್ಯರ್ಥವಾಗದಂತೆ ತಕ್ಷಣವೇ ಮರುಪರೀಕ್ಷೆಯ ವೇಳಾಪಟ್ಟಿಯನ್ನು ಪ್ರಕಟಿಸಬೇಕು. ಪ್ರಶ್ನೆ ಪತ್ರಿಕೆ ಸೋರಿಕೆ ಜಾಲದ ಹಿಂದೆ ಯಾರಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಿ ತಪ್ಪಿತಸ್ಥರ ಮೇಲೆ ಅತ್ಯಂತ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಇಂತಹ ಘಟನೆಗಳು ವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪದೇ ಪದೇ ಸಮಸ್ಯೆಗಳು ಉದ್ಭವಿಸುತ್ತಿರುವುದು ಸರಿಯಲ್ಲ. ಭವಿಷ್ಯದಲ್ಲಿ ಇಂತಹ ಲೋಪಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಾಗೂ ಪರೀಕ್ಷಾ ಪದ್ಧತಿಯ ಪವಿತ್ರತೆಯನ್ನು ಕಾಪಾಡಲು ಪ್ರತಿಯೊಬ್ಬರೂ ಸಹಕರಿಸಬೇಕು. ಗೊಂದಲಗಳನ್ನು ನಿವಾರಿಸಿ ಶೀಘ್ರವಾಗಿ ಪರೀಕ್ಷೆ ನಡೆಸಿ ಫಲಿತಾಂಶ ನೀಡುವ ಮೂಲಕ ಯುವಜನರ ಭವಿಷ್ಯಕ್ಕೆ ಅಡ್ಡಿಯಾಗದಂತೆ ನೋಡಿಕೊಳ್ಳಬೇಕು ಎಂದು ಅಶ್ವಥ್ ನಾರಾಯಣ್ ಮನವಿ ಮಾಡಿದ್ದಾರೆ. ನೀಟ್ ಪರೀಕ್ಷೆ ವಿಚಾರದಲ್ಲಿ ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು ಕೆಲವು ಭಾಗದಲ್ಲಿ, ಕೆಲವು ಪ್ರದೇಶದಲ್ಲಿ ಆಗಿರುವಂಥದ್ದ ಒಂದು ವರದಿಯ ಹಿನ್ನೆಲೆಯಲ್ಲಿ ಈಗಾಗಿರುವಂಥ ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡಿ, ವಜಾ ಮಾಡಿ ಮರು ಪರೀಕ್ಷೆಯನ್ನು ಮಾಡಲಿಕ್ಕೆ ಇವತ್ತೇನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನಿರ್ಧಾರವನ್ನು ತಗೊಂಡಿದ್ದಾರೆ. ಇದು ಒಳ್ಳೆಯ ನಿರ್ಧಾರ. ಯಾಕೆಂದರೆ ಮೆರಿಟ್ನಲ್ಲಿ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಗಬಾರ್ದು. ಅದನ್ನು ರೀಶೆಡ್ಯೂಲ್ ಮಾಡಿ ಎಕ್ಸಾಮ್ ಮಾಡ್ತಿರೋಂಥದ್ದನ್ನ ತಕ್ಷಣ ಮಾಡಿ, ಸಮಯ ವ್ಯರ್ಥವಾಗದಂಗೆ ತಕ್ಷಣ ಮಾಡಿಕೊಟ್ಟು, ಮತ್ತು ಯಾರು ಈ ಲೀಕನ್ನು ಮಾಡಲಿಕ್ಕೆ ಕಾರಣಕರ್ತಿದ್ದಾರೆ ಅವ್ರ ವಿರುದ್ಧವಾಗಿ CBI ತನಿಖೆಯನ್ನು ಆಜ್ಞೆ ಮಾಡಿದ್ದಾರೆ. ಆ ತನಿಖೆಯಾಗಿ ಅವರ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಬಂಧಿಸುವಂಥದ್ದು, ಕ್ರಮ ವಹಿಸುವಂಥದ್ದನ್ನು ಮಾಡಿ ಈ ಪಾರದರ್ಶಕತೆ NTA
ಏಜೆನ್ಸಿ ಕಂಡಕ್ಟ್ ಮಾಡ್ತಿರೋಂಥ ನೀಟ್ ಎಕ್ಸಾಮಿನ ಪಾರದರ್ಶಕತೆ, ಅಕೌಂಟಬಿಲಿಟಿ ಮತ್ತು ಮೆರಿಟು ಯಾವತ್ತೂ ಏನು ಕಾಂಪ್ರಮೈಸ್ ಆಗದೇನೆ ವಿದ್ಯಾರ್ಥಿಗಳಿಗೆ ಅನಾನುಕೂಲತೆ ಆಗಿದೆ. ಯಾಕೆಂದರೆ ಮತ್ತೊಮ್ಮೆ ಪರೀಕ್ಷೆ ಬರೆಯುವಂಥದ್ದು, ತಡ ಆಗುವಂಥದ್ದು, ವಿಳಂಬ ಆಗುವಂಥದ್ದು ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಿದೆ. ಆದರೂ ಈ ಪರೀಕ್ಷೆಯ ಇಂಟಿಗ್ರಿಟಿ ಅಥವಾ ಇದರ ಮೆರಿಟನ್ನು ಕಾಪಾಡಲಿಕ್ಕೆ, ಮೆರಿಟ್ ಸ್ಟೂಡೆಂಟ್ಗೆ ಅನ್ಯಾಯ ಆಗದ ರೀತಿಯಲ್ಲಿ ಈ ಪರೀಕ್ಷೆ ನಡೀಬೇಕು ಅನ್ನೋಂಥ ಮೂಲ ಉದ್ದೇಶದಲ್ಲಿ ಮರುಪರೀಕ್ಷೆ ಆಗ್ತಿರೋಂಥದ್ದಿದೆ. ಹಾಗಾಗಿ ಎಲ್ಲರೂ ಸಹಕರಿಸಿ ಈ ಎಕ್ಸಾಮ್ಗೆ ತಕ್ಷಣ ಆಗಲಿ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಬಿಜೆಪಿ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ನಮೋಶಿ ಅವರ ವಿರುದ್ಧ ಸ್ವಂತ ಅಣ್ಣನೇ ಗಂಭೀರ ವಂಚನೆಯ ಆರೋಪ ಮಾಡಿದ್ದು, ಆಸ್ತಿ ವಿಚಾರವಾಗಿ ತಲೆದೋರಿರುವ ಈ ವಿವಾದದಿಂದಾಗಿ ನಮೋಶಿ ಅವರ ಅಣ್ಣನ ಕುಟುಂಬ ಇಡೀ ರಾತ್ರಿಯನ್ನ ರಸ್ತೆಯಲ್ಲೇ ಕಳೆಯಬೇಕಾದ ದುಸ್ಥಿತಿ ಎದುರಾಗಿದೆ. ಕಲಬುರಗಿ ನಗರದ ಆನಂದನಗರ ಬಡಾವಣೆಯಲ್ಲಿರುವ ಶಶಿಲ್ ನಮೋಶಿ ಅವರ ನಿವಾಸದ ಮುಂದೆ ಈ ಹೈಡ್ರಾಮಾ ನಡೆದಿದ್ದು, ಶಶಿಲ್ ನಮೋಶಿ ಅವರ ಸಹೋದರ ಡಾಕ್ಟರ್ ಅನಿಲ್ ನಮೋಶಿ ಅವರು ತಮ್ಮ ಕುಟುಂಬದೊಂದಿಗೆ ಮನೆ ಸೇರಲಾಗದೆ ಬೀದಿಗೆ ಬಿದ್ದಿದ್ದಾರೆ. ವೈದ್ಯಕೀಯ ವೃತ್ತಿಯಲ್ಲಿದ್ದ ಡಾಕ್ಟರ್ ಅನಿಲ್ ಅವರು ಹೈದರಾಬಾದ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ನಿನ್ನೆ ಅವರ ವೃತ್ತಿಯಿಂದ ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ತಮ್ಮ ಸ್ವಂತ ಊರಾದ ಕಲಬುರಗಿಗೆ ವಾಪಸ್ಸಾಗಿದ್ರು. ಆದರೆ ಮನೆಯೊಳಗೆ ಪ್ರವೇಶ ನೀಡದ ಕಾರಣ ತಮ್ಮ ಮನೆಯ ಸಾಮಾನುಗಳೊಂದಿಗೆ ಅಣ್ಣನ ಕುಟುಂಬ ರಾತ್ರಿಯಿಡೀ ರಸ್ತೆಯಲ್ಲೇ ಕಾಲ ಕಳೆದಿದೆ. ಈ ಬಗ್ಗೆ ಮಾಹಿತಿ ನೀಡಿರುವ ಡಾಕ್ಟರ್ ಅನಿಲ್ ನಮೋಶಿ ಅವರು, ಸದ್ಯ ಶಶಿಲ್ ನಮೋಶಿ ವಾಸವಾಗಿರುವ ಮನೆ ನಮಗೆ ಸೇರಿದ್ದು, ಈ ಮನೆಯ ಎಲ್ಲ ದಾಖಲೆ ಪತ್ರಗಳು ನನ್ನ ಮತ್ತು ನನ್ನ ತಾಯಿಯ ಹೆಸರಿನಲ್ಲಿದೆ. ಶಶಿಲ್ ಅವರ ಪಾಲಿಗೆ ಬಂದಿದ್ದ ಸೈಟನ್ನು ಅವರು ಈ ಹಿಂದೆಯೇ ಮಾರಾಟ ಮಾಡಿದ್ರು. ಬಳಿಕ ನಮ್ಮ ಸೈಟ್ನಲ್ಲೇ ಇಬ್ಬರು ಸೇರಿ ಮನೆ ಕಟ್ಟಿಸಿದ್ದೆವು ಎಂದು ಅವರು ತಿಳಿಸಿದ್ದು, ಈಗ ನಿವೃತ್ತಿಯಾಗಿ ಮನೆಗೆ ಮರಳಿದರೆ ಶಶಿಲ್ ನಮೋಶಿ ಅವರು ತಮ್ಮನ ಮನೆಯೊಳಗೆ ಬಿಟ್ಟುಕೊಳ್ಳುತ್ತಿಲ್ಲ ಮತ್ತು ವಂಚಿಸುತ್ತಿದ್ದಾರೆ ಎಂದು ಕುಟುಂಬಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಇದು ಯಾರ ಮನೆ, ಯಾಕೆ ಇಲ್ಲಿ ಬಂದು ಕೂತೀರಿ, ಏನು ಸಮಸ್ಯೆ ಆಗಿದೆ? ಇದು ನಮ್ಮ ಮನೆಯೇ ಅದ ರೀ. ಅರ್ಧ ನಂದದ, ಅರ್ಧ ನಮ್ಮವಂದದ. ಅವಂದು ಏನೂ ಇಲ್ಲೇ ಇಲ್ಲಿ ಯಾರ್ದು? ಶಶಿಲ್ ನಮೋಶಿ ಜಬರ್ದಸ್ತಿ ಕಬ್ಜಾ ಮಾಡಿ ಕುಂತು ಪೊಲೀಸರಿಗೆಲ್ಲ ಹಚ್ಚಿ ನಮ್ಗೆ ಹೊರಗೆ ಹಾಕ್ಸೋದು ಇಷ್ಟು ಒಂದೇ ಕೆಲಸ ಮಾಡ್ತಾರೆ. ನನ್ನ ನಡು ಸರ್ತಿ ನಡು ಬಂದೆವು. ಏನು ಇಲ್ಲ ಈಗ ನಾನು ಒಂದು ಸ್ವಲ್ಪ ಇಲೆಕ್ಷನ್ ಅದ, ಒಂದು 15 ದಿನದ ಸೆಟ್ಲ್ ಮಾಡ್ತೀನಿ ಅಂತ ಅನ್ನೋದು ತಳಸೋದು. ಒಟ್ಟು 25 ವರ್ಷದಿಂದ ಹಿಂಗೆ ಮಾಡ್ಯಾರ ನೋಡ್ರಿ, ಏನೂ ಮಾಡಿಲ್ಲ. ಇಷ್ಟು ದಿನ ಎಲ್ಲಿದ್ರಿ ನೀವು? ಯಾರಲ್ಲಿ ನೀವು? ಈಗ ನಮ್ಮದೊಂದು ಹಳಿ ಮನೆ ಅದ ರೀ, ಅದು ಅಶೋಕಗಂಜ್ನಾಗ. ಅದು ಈಗ ಬೀಳಿಗೆ ಬಂದದ. ಈಗ ನಮ್ಮನ್ನು ಬೀಳಿ ಬೇರೆ ಏನೂ ಆಸರನೇ ಇಲ್ಲ. ಅದಕ್ಕಪ್ಪ ನಮ್ಮ ಮನೆಗೆ ನಾವು ಬರ್ತಿದ್ದೇವೆ ಅಂತೇಳಿ ಇಲ್ಲಿ ಬಂದಿದ್ದೆವು. ಏನು ಏನಿಲ್ಲ ಇಲ್ಲ, ನೀವು ಬೇಕಾದ್ರೆ ಎಲ್ಲರೇ ನನಗೆ ನಾನು ಏನು ಮನೆ ನಂದದ, ನಾನು ಬಿಡಾಗಿಲ್ಲ. ಹಂಗಾದ್ರೆ ಇದೇನು ಪಿತ್ರಾರ್ಜಿತ ಪ್ರಾಪರ್ಟಿನ? ನೀವು ಇಲ್ರಿ ಪಿತ್ರಾರ್ಜಿತ ಅಲ್ಲ. ಇದು ನಮ್ಮ ಫಾದರ್ ಪ್ರಾಪರ್ಟಿ ಅಂದರೆ ನಮ್ಮ ಫಾದರ್ ಖರೀದಿ ಮಾಡೋದು ಒಂದೇ ರೀ. ಮೊದಲು ಓಲ್ಗಾಡ್ ಟ್ರಸ್ಟ್ ಒಂದೇ, ಅದರಲ್ಲಿಂದೇ ಇವೆಲ್ಲ ಗಳಿಸಿವ ರೀ ಬೇರೆ ಎಲ್ಲ ಪ್ರಾಪರ್ಟಿಗಳು. ಅದ್ರ ಒಂದು 10 ಎಕರೆ ಎಲ್ಲ ಲ್ಯಾಂಡ್ ಅದ ರೀ ಕುಸ್ನೂರ. ಆಮೇಲೆಲ್ಲ ಇದು ಈ ಲ್ಯಾಂಡ್, ಈ ಪ್ರಾಪರ್ಟಿ ಯಾರ್ಯಾರ ಹೆಸರಲ್ಲಿ ಅದ ರೀ? ಈ ಸದ್ಯ ಎಲ್ಲ ನನ್ನ ಹೆಸರೇ, ನಮ್ಮ ಅವನ ಹೆಸರೇ ಅದ. ಯಾರು ಖರೀದಿ ಮಾಡೋದ್ರಿ? ಏನು ರೀ ಜಾಯಿಂಟ್ ಅದ. ಹಾಂ, ಅವನ ಪಾರ್ಟ್ ಇದ್ದಿದ್ದು ಮಾಡ್ಕೊಳ್ಳೋಣ. ಯಾರಿಗೆ? ಮೈಲಾಪುರ್ಗೆ ಮಾಡ್ಕೊಳ್ಳೋಣ. ಇಲ್ಲ ಮೈಲಾಪುರದವ್ರಿಗೆ ಏನೋ ಮಾಡ್ಕೊಳ್ಳೋಣ. ಅವ್ರಿಂದ ಅಲ್ಟಿಮೇಟ್ಲಿ ಮಾರ್ಗೊಳ್ದವ್ರಿಗೆ ಇದೇ ಬಾಜುದೇ ರೀ, ಈ ಕಡೆ ಬಾಜುದೇ ಥರ್ಡ್ ಪಾರ್ಟ್. ಏನು ಇದು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡೋತಿ ನಾವು ಫೋಟೋವೇನು ಮನೆಗಾವ. ಹಾಂ, ನಾವು ಕನ್ಸ್ಟ್ರಕ್ಷನ್ನಾಗ ಇನ್ವಾಲ್ವ್ ಇದ್ದೇವೆ ರೀ. ನಾವೆಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಎಲ್ಲ ನಿಂತು ಮಾಡಿ ಮಾಡಿಸಿದ್ದೆ ಅದ. ಹಾಂ, ಈಗ ಸಾಮಾನುಗಳೆಲ್ಲ ಹೊರಗೆ ಬಂದವಲ್ಲ, ಯಾಕಿದು? ಇದು ನಾನು ವಿಕಾರಾಬಾದ್ನಾಗ ಇದ್ದೆ, ನೌಕರಿ ಮಾಡ್ಲಿಕ್ಕಿದ್ದೆ. ಅವರಿಲ್ಲ 73 ವರ್ಷ ಆಗ್ಯದ, ಈಗ ನಾವು ಇಟ್ಕೊಳಂಗಿಲ್ಲ ರೀ ಅಂತೇಳಿ ತೆಗೆದುಬಿಟ್ರು. ಇವತ್ತು ಕಳೆದ 1-1.5 ಗಂಟೆ ಹಿಂದಿನಿಂದ ಕೆಲವು ಮಾಧ್ಯಮದವರು ನನಗೆ ಫೋನ್ ಮುಖಾಂತರ ನಿಮ್ಮ ಬ್ರದರ್ ನಿಮ್ಮ ಮೇಲೆ ಕೆಲವು ಆಪಾದನೆಗಳನ್ನು ಮಾಡಿದ್ದಾರೆ, ನೀವು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಕೇಳಿದರು. ಹೀಗಾಗಿ ನಿಜವಾಗಿ ಹೇಳಬೇಕಂದ್ರೆ ಇದು ಪರ್ಸನಲ್ ಫ್ಯಾಮಿಲಿ ಮ್ಯಾಟ್ರ್ ಇದು. ಆದರೂ ಕೂಡ ಅವರು ಎಲಿಟ್ ಮಾಡಿದ್ದಾರೆ ಅಂತ ಕಾರಣಕ್ಕಾಗಿ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಈ ಮನೆ ವಿಷಯ, ಈ ಪ್ರಾಪರ್ಟಿಯಲ್ಲಿ ಅರ್ಧ ಭಾಗ ಅವನದು ನಿಜ, ಅರ್ಧ ಭಾಗ ನಂದು. ನನಗೆ ಅವರು ಹಿಂದೆ ಮನೆಯವ್ರಿಗೆ ಹಾಕಿದರು, ನಮ್ಮ ತಾಯಿಗೂ ನನಗೂ ಎಲ್ಲರಿಗೂ ಮನೆಯವ್ರಿಗೆ ಹಾಕಿದ್ರು. ಮತ್ತು ನಾನು ಎಲ್ಲಿರಲಪ್ಪ ಅಂತ ನಾನು ಕೇಳಿದಾಗ, ಇವು 2 ಭಾಗ ಇದ್ದರೂ ಕೂಡ ನೀ ಅಲ್ಲಿ ಕಟ್ಕೋ ಅಂತಂದು ಹೇಳಿ ಅವರೇ ಅಂದರೆ ಕನ್ಸೆಂಟ್ ಕೊಟ್ಟು ನಾನು ಮನೆ ಕಟ್ಕೊಂಡಿದ್ದೀನಿ. ದುಡ್ಡೆಲ್ಲ 100% ನಾನು ಹಾಕಿದ್ದೇನೆ. ಸೊ ಹೀಗಾಗಿ ಇದು ಕನ್ಸ್ಟ್ರಕ್ಷನ್ದು ಎಲ್ಲ ಖರ್ಚು ನಾನು ಕೊಟ್ಟಿದ್ದೀನಿ. ಈಗ ಮತ್ತು ಅಂದರೆ ನಾನು ಈ ಖಾತಾ ಇದೆ ನಂದು ಹೆಸರಿಗೆ, ಅಥವಾ ಇದು ನಂದು ಇರಲಿಲ್ಲ ಅಂದರೆ ಈ ಖಾತಾ ಯಾಕೆ ಕೊಡ್ತಾರೆ? ಸರ್ಕಾರ ಡಾಕ್ಯುಮೆಂಟ್ ತಪ್ಪ. ಈಗ ಅವ್ರು ಬಂದು
ಮನಬಂದಂತೆ ಭಟ್ಕಳ ತಾಲೂಕಿನ ಪ್ರಸಿದ್ಧ ಶ್ರದ್ಧಾ ಕೇಂದ್ರವಾದ ಸೋಡಿಗದ್ದೆ ಶ್ರೀ ಮಹಾಸತಿ ದೇವಸ್ಥಾನದ ನೂತನ ಜೀರ್ಣೋದ್ಧಾರ ಕಾರ್ಯಕ್ಕೆ ಚಾಲನೆ ದೊರೆಯುತ್ತಿದ್ದು ಮೇ 13 ಮತ್ತು 14ರಂದು ಭವ್ಯ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ದೇವಿದಾಸ ಎಂ ಮುಗೇರಾ ತಿಳಿಸಿದ್ದಾರೆ. ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಬಿಡುಗಡೆ ಮಾಡಲಾದ ಆಕರ್ಷಕ ನೀಲನಕ್ಷೆಯಂತೆಯೇ ದೇವಸ್ಥಾನದ ನಿರ್ಮಾಣ ಕಾರ್ಯ ಆರಂಭವಾಗಲಿದೆ ಎಂದು ಮಾಹಿತಿ ನೀಡಿದರು. ಸೋಡಿಗದ್ದೆ ಕ್ಷೇತ್ರವು ಕೇವಲ ಶ್ರದ್ಧಾ ಕೇಂದ್ರ ಮಾತ್ರವಲ್ಲದೆ ಇಲ್ಲಿನ ಸುಂದರ ಸಮುದ್ರ ತೀರ ಮತ್ತು ವ್ಯೂ ಪಾಯಿಂಟ್ನಿಂದಾಗಿ ಪ್ರೇಕ್ಷಣೀಯ ಸ್ಥಳವಾಗಿಯೂ ರೂಪುಗೊಳ್ಳಲು ಅವಕಾಶವಿದೆ. ಭಕ್ತರ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಇದನ್ನು ಸರ್ವತೋಮುಖವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದರು. ಶಿಲಾನ್ಯಾಸದ ನಂತರ ನಡೆಯಲಿರುವ ಸಭಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಳ ಎಸ್ ವೈದ್ಯ, ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ, ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಮತ್ತು 14 ಮೇ 2026ರಂದು ಸೋಡಿಗದ್ದೆಯ ಮಾಸತಿ ಅಮ್ಮನವರ ಆವರಣದಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಉಪಸ್ಥಿತಿ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು, ಶ್ರೀ ರಾಮಕ್ಷೇತ್ರ ಸಂಸ್ಥಾನದ ಜಗದ್ಗುರು ಪೀಠದ ಪೀಠಾಧೀಶರಾದಂಥ 1008 ಮಾಮಂಡಲೇಶ್ವರ ಸದ್ಗುರು ಪರಮ ಪೂಜ್ಯ ಗುರುಗಳು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀ ರಾಮಲಿಂಗಾರೆಡ್ಡಿ ಅವರನ್ನು ಸಹಿತ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಸನ್ಮಾನ್ಯ ಮಾಂಕಳೇಶ್ ವೈದ್ಯ, ಮಾನ್ಯ ಮೀನುಗಾರಿಕೆ ಪತ್ರಿಕಾಗೋಷ್ಠಿಯಲ್ಲಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ನಾಗರಾಜ್ ನಾಯ್ಕ, ಉಪಾಧ್ಯಕ್ಷ ಮಾಸ್ತಿ ನಾಯ್ಕ, ಮೋಹನ್ ನಾಯ್ಕ, ಸತೀಶ್ ನಾಯ್ಕ ಹಾಗೂ ಚೋಳರಾಜ ಮೊಗೇರ ಉಪಸ್ಥಿತರಿದ್ದರು. ರಾಜಧಾನಿಯಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಸುರಿದ ಭಾರೀ ಮಳೆಗೆ ಬೌರಿಂಗ್ ಆಸ್ಪತ್ರೆಯ ಆವರಣ ಗೋಡೆ ಕುಸಿದು 7 ಮಂದಿ ಬಲಿಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ಘಟನೆಯ ಕುರಿತು ತನಿಖೆ ನಡೆಸಿದ ಜಿಲ್ಲಾಧಿಕಾರಿ ಜಗದೀಶ್ ಅವರು ಸರ್ಕಾರಕ್ಕೆ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಿದ್ದು, ದುರಂತಕ್ಕೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಅಕ್ಷಮ್ಯ ನಿರ್ಲಕ್ಷ್ಯವೇ ಕಾರಣ ಎಂಬ ಮಾಹಿತಿ ಹೊರಬಂದಿದೆ. ಜಿಲ್ಲಾಧಿಕಾರಿಗಳು ಸಲ್ಲಿಸಿರುವ ವರದಿಯಲ್ಲಿ ದುರಂತ ಸಂಭವಿಸಲು ಕಾರಣವಾದ ಅಂಶಗಳನ್ನು ಎಳೆಯಾಗಿ ಬಿಚ್ಚಿಡಲಾಗಿದ್ದು, ವ್ಯವಸ್ಥೆಯ ವೈಫಲ್ಯವನ್ನು ಎತ್ತಿ ತೋರಿಸಲಾಗಿದೆ. ಗೋಡೆಯ ಪಕ್ಕದಲ್ಲಿ ಮಣ್ಣನ್ನು ರಾಶಿ ಹಾಕಿದ್ದೇ ಈ ದುರಂತಕ್ಕೆ ಮೂಲ ಕಾರಣ. ಸುಮಾರು 8 ಅಡಿ ಎತ್ತರದ ಗೋಡೆ ಇದ್ದರೆ ಅದರ ಪಕ್ಕದಲ್ಲೇ 6 ಅಡಿಯಷ್ಟು ಎತ್ತರಕ್ಕೆ ಮಣ್ಣು ಸುರಿಯಲಾಗಿತ್ತು. ಗೋಡೆ ಪಕ್ಕ ಸುರಿದಿದ್ದ ಮಣ್ಣನ್ನು ಸೂಕ್ತ ಸಮಯಕ್ಕೆ ತೆರವುಗೊಳಿಸುವಲ್ಲಿ ಆರೋಗ್ಯ ಇಲಾಖೆಯ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರು ವಿಫಲರಾಗಿದ್ದಾರೆ. ಇದು ಅವರ ನೇರ ಕರ್ತವ್ಯ ಲೋಪ ಎಂದು ವರದಿ ಹೇಳಿದೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಮರು ಮತ ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಆಯ್ಕೆಯಾಗಿರುವ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಗೊಂದಲ ಹಾಗೂ ಅನುಮಾನಗಳಿವೆ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ಈ ಕುರಿತು ಈಗಾಗಲೇ ಉಚ್ಚ ನ್ಯಾಯಾಲಯ ತಡೆ ನೀಡಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಗುಬ್ಬಿ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಿದ್ದರು. ಆದರೆ 3 ವರ್ಷಗಳ ಬಳಿಕ ಮರು ಮತ ಎಣಿಕೆ ನಡೆಸಿ ಬಿಜೆಪಿ ಶಾಸಕರು ಆಯ್ಕೆಯಾಗಿದ್ದಾರೆ ಎನ್ನುವುದರಲ್ಲಿ ಪಾರದರ್ಶಕತೆಯ ಕೊರತೆ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಯಶಸ್ವಿಯಾಗಿ 3 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಮೇ 20ರಂದು ತುಮಕೂರಿನಲ್ಲಿ ಬೃಹತ್ ಸಾಧನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕರು ಮಾಹಿತಿ ನೀಡಿದರು. 20 ತಾರೀಕು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ರಾಜ್ಯದ ಮಂತ್ರಿಗಳೆಲ್ಲ ಕರೆದು 3 ವರ್ಷದಲ್ಲಿ ನಾವು ಏನೇನು ಅಚೀವ್ಮೆಂಟ್ ಮಾಡಿದ್ದೀವಿ, ಜನರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದೋ ಆ ಆಶ್ವಾಸನೆಗಳನ್ನ ಎಷ್ಟು ಮಟ್ಟಿಗೆ ನಾವು ತೀರಿಸಿದ್ದೀವಿ ಅನ್ನೋದ್ರ ಬಗ್ಗೆ ಜನಕ್ಕೆ ಹೇಳ್ಬೇಕಾಗುತ್ತೆ. ಆ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ. ನಮ್ಮದು ಕ್ಷೇತ್ರದ ಕಾರ್ಯಕ್ರಮಗಳಿದ್ದಾವೆ ಎಲ್ಲ ಹಾಕ್ಕೊಂಡವ್ರಲ್ಲ. ನಮ್ಮ ಕ್ಷೇತ್ರದಲ್ಲಿ ಹೈಯೆಸ್ಟ್ ನಾವು ಕಂದಾಯ ಕ್ರಮ ಮಾಡಿದ್ದೀವಿ. ಈ ರಾಜ್ಯದಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಮತ್ತು ಅವೆಲ್ಲವೂ ಕೂಡ ನಮ್ಮಲ್ಲಿ ಬೇರೆ ಯಾವ ಸೇರಿಸಿದ್ದಾರೆ. KSRTC 130 ಕೋಟಿ ರೂಪಾಯಿ ರಿಸೀವಿಂಗ್ ಸೆಂಟರ್ ಮಾಡ್ತಾ ಇದ್ವಿ. ಗುಬ್ಬಿಗಳಿಗೆ ನಾವು 220 KM ರಿಸೀವಿಂಗ್ ಸೆಂಟರ್ ಮಾಡ್ತಾ ಇದ್ವಿ. ನಮ್ಮಲ್ಲಿ ನಿಟ್ಟೂರು ಅವರೇ ಇದ್ದು, ನಾನು ಫಸ್ಟ್ ಟೈಮಲ್ಲಿ ಆದಾಗ ನಿಟ್ಟೂರಿಗೆ ಮಾಡಿಸಿದ್ದೆ. ರೇವಣ್ಣ ಅವರು ಅವಾಗ ಓವರ್ ಮಿನಿಸ್ಟ್ರಿ ಇದ್ದು. ಈಗ ಅಲ್ಲಿ ನಮಗೆ ಅಲ್ಲಿ ಬರ್ತಕ್ಕಂಥ ಶಾರ್ಟೇಜ್ ಆಗಿರೋದ್ರಿಂದ ಈಗ ಇನ್ನೊಂದು ರಿಸೀವಿಂಗ್ ಸೆಂಟರ್ ಮಾಡ್ತಾ ಇದ್ದೀವಿ. ಗುಬ್ಬಿ ಪಟ್ಟಣ ರಸ್ತೆ ಬದಿ ವ್ಯಾಪಾರ ಮಾಡ್ಕೊಂಡು ಎತ್ತಂಗಡಿ ಮಾಡಿಕೊಳ್ಳಿ, ಅವ್ರಿಗೆ ಬೇರೆ ಕಡೆ ಜಾಗನ ಕೊಡೋದು ಯಾರು ಹೆಚ್ಚಿಲ್ಲ. ಬೆಳಗ್ಗೆ ಹೆಚ್ಚು ಮಾಡ್ತಾರೆ. ಅದೇ ಬೇಕರಿ ಮುಂಭಾಗದಲ್ಲಿ ಇದಾವಲ್ಲ ಅವರು ಇದು ಮಾಡಿದ್ದಾರೆ. ರಸ್ತೆ ಮೇಲ್ಗಡೆ ಇಟ್ಟರನ್ನ ಆಟೋಮೆಟಿಕ್ ಆಗಿ ಎತ್ತಲೇಬೇಕಲ್ಲ. ಬೇರೆ ಕಡೆ ನಾವು ಬೀದಿ ಪಕ್ಕದಲ್ಲಿ ಇಟ್ಕೊಂಡು ಮಾರೋರಿಗೆ ಯಾರಿಗೂ ತೊಂದರೆ ಇಲ್ಲ. ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲಿ ಇಟ್ಕೊಂಡು ಮಾಡ್ತಾರೆ. ನೋಡ್ತೀನಿ, ಅದ್ರ ಬಗ್ಗೆ ನನಗೇನು ಅರ್ಥ ಇಲ್ಲ. ನನ್ನ ಗಮನಕ್ಕೆ ಯಾರು ಕೊಡ್ತಿಲ್ಲ. ನಾನು ಗುಬ್ಬಿಗೆ ಹೋಗ್ತೀನಿ. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ. ಗೃಹಲಕ್ಷ್ಮಿ ಹಣ ಜಮೆ ಖಾತೆ ಆಗಿ 2-3 ತಿಂಗಳಿಂದ ಅದೇ ಆಗುತ್ತೆ. ನೀವು ಪೇಪರ್ನವ್ರು ಬಿಟ್ಟರೆ ಅದನ್ನು ಹೋಗ್ತಾರೆ. ತಿಂಗಳು ಲೇಟ್ ಆಗಿ ಕೊಡ್ತೀನಿ. ಹೇಳಿದ್ದು ಪ್ರಕಾರ ನಡ್ಕೊಂತ ಇದ್ದೀವಿ. ಯಾವುದೂ ಪೆಂಡಿಂಗ್ ಐತೆ ಅನ್ನೋದು ಯಾವುದೂ ಇಲ್ಲ. 1 ತಿಂಗಳು 2 ತಿಂಗಳು ವೇರಿಯೇಷನ್ ಆಗ್ಬೋದು. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರು ಭಾಗವಹಿಸಲಿದ್ದಾರೆ. ಸರ್ಕಾರದ ಜನಪರ ಯೋಜನೆಗಳು ಹಾಗೂ ಗ್ಯಾರಂಟಿ ಯೋಜನೆಗಳ ಲಾಭ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತಲುಪಿರುವ ಕುರಿತು ಸಮಾವೇಶದಲ್ಲಿ ಜಾಗೃತಿ ಮೂಡಿಸಲಾಗುವುದು ಎಂದರು.
ಚಿಂಚೋಳಿ ತಾಲೂಕಿನ ಐನಾಪುರ ಏತ ನೀರಾವರಿ ಯೋಜನೆಯನ್ನು ಕೂಡಲೇ ಪ್ರಾರಂಭಿಸುವಂತೆ ಒತ್ತಾಯಿಸಿ ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ನೂರಾರು ರೈತರು ಹಾಗೂ ಸಾರ್ವಜನಿಕರು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇಂದು ಬೃಹತ್ ಪ್ರತಿಭಟನೆ ನಡೆಸಿದರು. ಮುಲ್ಲಮಾರಿ ಜಲಾಶಯದಿಂದ ಐನಾಪುರವರೆಗೆ ಏತ ನೀರಾವರಿ ಯೋಜನೆಯನ್ನು ರೂಪಿಸಲಾಗಿದ್ದು, ಈ ಯೋಜನೆಯಿಂದ 16 ಹಳ್ಳಿಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ದೊರೆಯುವುದಲ್ಲದೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಲು ಸಹಕಾರಿಯಾಗಲಿದೆ. ಈ ಯೋಜನೆಯ ಮೊದಲ ಹಂತದ ಕಾಮಗಾರಿಗಾಗಿ ಸರ್ಕಾರ ಈಗಾಗಲೇ 95 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಹಣ ಮಂಜೂರಾಗಿದ್ದರೂ ಕಾಮಗಾರಿ ಆರಂಭಿಸಲು ಅಧಿಕಾರಿಗಳು ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದು, 16 ಗ್ರಾಮಗಳ ಜನರ ಬದುಕಿಗೆ ಆಧಾರವಾಗಲಿರುವ ಈ ಯೋಜನೆಯನ್ನು ತಕ್ಷಣವೇ ಪ್ರಾರಂಭಿಸಿ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ಮಠಾಧೀಶರು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಬರತನೂರು ಗ್ರಾಮದ ಶ್ರೀ ಚಿಕ್ಕಗುರುನಂಜೇಶ್ವರ ಮಠಾಧೀಶರ ನೇತೃತ್ವದಲ್ಲಿ ವಿವಿಧ ಮಠಗಳ ಶ್ರೀಗಳು ಪಾಲ್ಗೊಂಡಿದ್ದರು. 15ರಿಂದ 16 ವರ್ಷ ಹೋರಾಟ ನಡೆದಿದೆ. ಆ ನಿಟ್ಟಿನಲ್ಲಿ ಇವತ್ತು ಬೇಗ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಆ ಭಾಗದಲ್ಲಿ 11 ಹಳ್ಳಿಗಳೇ ರೈತರಿಗೆ ಅನುಕೂಲ ಆಗ್ತಾ ಇದೆ. ಸುಮಾರು 10,000 ಎಕರ್ ಭೂಮಿಗಳಿಗೆ ನೀರಾವರಿ ಆಗುತ್ತದೆ. ಈ ನೀರಾವರಿ ಆಯ್ತಂದ್ರೆ ಆ ರೈತರೇನಪ್ಪ ಅಂದ್ರೆ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಾಧ್ಯತೆ. ಅದಕ್ಕಾಗಿ ನಮ್ಮ ಸರ್ಕಾರಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಆ ಕಾಮಗಾರಿಯನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಿ ಆ ಭಾಗದ ಏತ ನೀರಾವರಿ ಕಾರ್ಯಕ್ರಮವನ್ನು ಮುಗಿಸಿಕೊಡಬೇಕು, ರೈತರಿಗೆ ಅನುಕೂಲ ಮಾಡಿಕೊಡಬೇಕಂತ ಇವತ್ತು ನಾವೆಲ್ಲರೂ ಸ್ವಾಮೀಜಿಗಳು, ನಾವು ಕಾಳಗಿ ತಾಲೂಕಿನ ಬರತ್ನೂರು ಗ್ರಾಮದ ಪೂಜ್ಯರು, ಐನಾಪುರದ ಪೂಜ್ಯರು, ಈ ಚೆನ್ನೈನಿಕರ ಪೂಜ್ಯರು, ಬೇಲೂರು ತಾಲೂಕಿನ ಲಿಂಗಾಪುರ ಗ್ರಾಮದ ಭಗವಾನ್ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಬಬ್ಬುಸ್ವಾಮಿ ತನ್ನಿಮಾಲಿಗ, ಶ್ರೀ ಚಾಮುಂಡೇಶ್ವರಿ ಹಾಗೂ ಪರಿವಾರ ದೈವಗಳ ವಾರ್ಷಿಕ ಸಿರಿಸಿಂಗಾರದ ನೇಮೋತ್ಸವವು ಅತ್ಯಂತ ವೈಭವದಿಂದ ನೆರವೇರಿತು. ಲಿಂಗಾಪುರದ ಶಿಲಾಮಯ ದೇವಸ್ಥಾನದಲ್ಲಿ ನಡೆದ ಈ ನೇಮೋತ್ಸವದಲ್ಲಿ ಮಾಜಿ ಸಚಿವ ಬಿ ಶಿವರಾಮ್ ಹಾಗೂ ಸಕಲೇಶ್ಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅವರು ಪಾಲ್ಗೊಂಡು ದೈವದ ದರ್ಶನ ಪಡೆದರು. ಹಾಸನ ಜಿಲ್ಲೆ ಮಾತ್ರವಲ್ಲದೆ ಮಂಗಳೂರು, ಮೈಸೂರು, ಬೆಂಗಳೂರು ಹಾಗೂ ಚಿಕ್ಕಮಗಳೂರು ಭಾಗಗಳಿಂದಲೂ ಸಾವಿರಾರು ದೈವ ಭಕ್ತರು ಆಗಮಿಸಿ ಕೋಲೋತ್ಸವವನ್ನು ಕಣ್ತುಂಬಿಕೊಂಡರು. ಶನಿವಾರ ಮುಂಜಾನೆಯಿಂದಲೇ ಕಲತ ಕುಂಬೆರ್ಲು, ಶ್ರೀ ಚಾಮುಂಡೇಶ್ವರಿ, ರಾಹು, ತನ್ನಿಮಾಲಿಗ ಹಾಗೂ ಶ್ರೀ ಬಬ್ಬುಸ್ವಾಮಿ ದೈವಗಳ ದರ್ಶನ ಸೇವೆಯೊಂದಿಗೆ ನೇಮೋತ್ಸವಕ್ಕೆ ಚಾಲನೆ ದೊರೆಯಿತು. ಭಾನುವಾರ ಬೆಳಿಗ್ಗೆ ಗಜಕಂಬ ಸ್ಥಾಪನೆ ಹಾಗೂ ಮಧ್ಯಾಹ್ನ ಚಪ್ಪರ ಏರುವ ಶಾಸ್ತ್ರಗಳು ನಡೆದವು. ಸೋಮವಾರ ಉರಿ ಬಿಸಿಲನ್ನು ಲೆಕ್ಕಿಸದೆ ಭಕ್ತರು ಶ್ರೀ ಚಾಮುಂಡೇಶ್ವರಿ ಅಮ್ಮ ಹಾಗೂ ಪರಿವಾರ ದೈವಗಳಾದ ರಾಹುಗುಳಿಗ, ಕತ್ತಲೆಕಾನಗುಳಿಗ ನೇಮೋತ್ಸವವನ್ನು ವೀಕ್ಷಿಸಿದರು. ರಾತ್ರಿ ಜುಮಾದಿ ಬಂಟ ದೈವಗಳ ನೇಮೋತ್ಸವದೊಂದಿಗೆ 3 ದಿನಗಳ ಅದ್ದೂರಿ ಕೋಲೋತ್ಸವಕ್ಕೆ ತೆರೆ ಬಿದ್ದಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡಿರುವ ಇಂಧನ ಮಿತವ್ಯಯದ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ನೀಡುತ್ತಿರುವ ಹೇಳಿಕೆಗಳು ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಧಾನಿಯವರ ಮನವಿಯ ಬಗ್ಗೆ ಅಪಸ್ವರ ಎತ್ತುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ದೇಶಭಕ್ತಿಯೂ ಇಲ್ಲ, ತ್ಯಾಗದ ಅರಿವೂ ಇಲ್ಲ. ಪ್ರಧಾನಿ ಮೋದಿಯವರು ಇಂಧನ ಬಳಕೆಯ ಮೇಲೆ ಯಾವುದೇ ಕಟ್ಟುನಿಟ್ಟಿನ ಕಡಿವಾಣ ಹಾಕಿಲ್ಲ. ಬದಲಾಗಿ ಸ್ವಯಂ ಪ್ರೇರಿತರಾಗಿ ಮಿತವ್ಯಯ ಪಾಲಿಸುವಂತೆ ಜನರಿಗೆ ಕರೆ ನೀಡಿದ್ದಾರೆ. ಒಬ್ಬ ನಾಯಕನಾಗಿ ಅಂತಹ ಕರೆ ನೀಡಲು ಅವರಿಗೆ ನೈತಿಕತೆ ಇದೆ. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆಹಾರದ ಕೊರತೆ ಇದ್ದಾಗ ದೇಶದ ಜನರಿಗೆ 1 ದಿನ ಉಪವಾಸ ಇರಲು ಕರೆ ನೀಡಿದರು. ಅದೇ ರೀತಿ ಮೋದಿಯವರು ಶ್ರೀಮಂತರಿಗೆ ಗ್ಯಾಸ್ ಸಬ್ಸಿಡಿ ಬಿಡಲು ಹೇಳಿದಾಗ 6 ಕೋಟಿ ಜನರು ಅದನ್ನು ಪಾಲಿಸಿದ್ರು. ಕೋವಿಡ್ ಸಂದರ್ಭದಲ್ಲೂ ಅವರ ಸಲಹೆಗಳನ್ನು ಜನರು ಒಪ್ಪಿದ್ದರಿಂದಲೇ ನಾವು ಮಹಾಮಾರಿಯನ್ನು ಎದುರಿಸಲು ಸಾಧ್ಯವಾಯಿತು ಎಂದರಲ್ಲದೆ, ಪಿ ಚಿದಂಬರಂ ಅವರು ಹಣಕಾಸು ಸಚಿವರಾಗಿದ್ದಾಗ ಬಂಗಾರದ ವ್ಯಾಮೋಹ ಬಿಡಿ ಎಂದು ಹೇಳಿರಲಿಲ್ಲವೇ? ಈಗ ಯುದ್ಧದಂತಹ ಪರಿಸ್ಥಿತಿ ಇದ್ದರೂ ದೇಶದಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ಇಲ್ಲದಂತೆ ಪ್ರಧಾನಿ ವ್ಯವಸ್ಥೆ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಜವಾಬ್ದಾರಿಯುತವಾಗಿ ವರ್ತಿಸಬೇಕಾದ ಕಾಂಗ್ರೆಸ್ ದೇಶ ವಿರೋಧಿ ಹೇಳಿಕೆಗಳನ್ನು ನೀಡುತ್ತಿದೆ. ಅವರಿಗೆ ನಾಚಿಕೆಯಾಗಬೇಕು ಎಂದರು. ನಾವು ಅಷ್ಟಾದ್ರೂ ಮಾಡಬೇಕಲ್ಲ, ನಮ್ಮ ಕರ್ತವ್ಯ ಇಲ್ವಾ? ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಹಾರದ ಕೊರತೆ ಆದಾಗ 1 ಹೊತ್ತು ಉಪವಾಸ ಮಾಡ್ರಿ ಅಂತ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ತಕ್ಷಣವೇ ಶ್ರೀಮಂತರೆಲ್ಲ ನಿಮ್ಮ ಗ್ಯಾಸ್ಗಳನ್ನು ಉಪಯೋಗ ಮಾಡೋದನ್ನು ತ್ಯಜಿಸಿ ಅಂತೇಳಿ ಅದಕ್ಕೆ 6 ಕೋಟಿ ಜನ ಸ್ಪಂದನೆ ಮಾಡಿ. ಕೋವಿಡ್ ಸಂದರ್ಭದಲ್ಲಿ ಹಲವಾರು ರೀತಿ ಜಾಗೃತಿ ಮತ್ತು ನಾಗರಿಕ ನಡವಳಿಕೆಗಳ ಬಗ್ಗೆ ಪ್ರಧಾನಮಂತ್ರಿಗಳು ಹೇಳಿ ಅವೆಲ್ಲ ಮಾಡಿದ್ರಿಂದಲೇ ಕೋವಿಡಲ್ಲಿ ನಾವು ಸುರಕ್ಷತೆಯನ್ನು ಒದಗಿಸೋಕ್ಕೆ ಸಾಧ್ಯ ಆಯಿತು, ಜನರ ಪ್ರಾಣವನ್ನು ಉಳಿಸೋಕ್ಕೆ ಸಾಧ್ಯ ಆಯಿತು. ಪಕ್ಕದ ಚೈನಾ ಮತ್ತು ಹಲವಾರು ದೇಶಗಳಲ್ಲಿ, ಯುರೋಪ್ ದೇಶ, ಅಮೆರಿಕ ದೇಶದಲ್ಲಿ ಸಾವು ನೋವುಗಳು ಅತಿ ಹೆಚ್ಚಾದರೂ ಕೂಡ ನಾವು ಇಂಥ ದೊಡ್ಡ ಜನಸಂಖ್ಯೆಯ ದೇಶ. ಬೆಂಗಳೂರಿನ ಕೆಆರ್ಪುರಂ ಠಾಣಾ ಪೊಲೀಸರು ಕಾರ್ಯಾಚರಣೆ ನಡೆಸಿ ರಾಜಸ್ಥಾನ ಮೂಲದ ಕುಖ್ಯಾತ ಮನೆಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಬೆಳ್ಳಿಯನ್ನು ವಶಪಡಿಸಿಕೊಳ್ಳಲಾಗಿದೆ.
ರಾಜಸ್ಥಾನ ಮೂಲದ ಗೋಪಾಲ್ ಕೈಲಾಸ್ ಮತ್ತು ನಾಗೇಂದ್ರ ಸಹಾನಿ ಬಂಧಿತ ಆರೋಪಿಗಳು. ಇವರು ರಾಜಸ್ಥಾನದಿಂದ ಕೆಲಸ ಅರಸಿ ಬೆಂಗಳೂರಿಗೆ ಬಂದಿದ್ದರು ಎಂದು ತಿಳಿದು ಬಂದಿದ್ದು, ಪೊಲೀಸ್ ತನಿಖೆಯ ವೇಳೆ ಆರೋಪಿಗಳ ಕೃತ್ಯದ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಬಂದಿದೆ. ನಗರಕ್ಕೆ ಬಂದಿದ್ದ ಇವರು ಕೆಆರ್ಪುರಂ ಬಳಿಯ ಬಟ್ಟೆ ಅಂಗಡಿಯೊಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ರು. ಹಗಲಿನಲ್ಲಿ ಕೆಲಸ ಮಾಡುತ್ತಿದ್ದ ಇವರು ರಾತ್ರಿ ವೇಳೆ ಬೀಗ ಹಾಕಿದ ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡುತ್ತಿದ್ರು. ಮನೆ ಮಾಲೀಕರು ಇಲ್ಲದಿರುವುದನ್ನು ಖಚಿತಪಡಿಸಿಕೊಂಡು ರಾತ್ರಿ ವೇಳೆ ಕಳ್ಳತನ ಮಾಡುತ್ತಿದ್ರು. ಬೆಂಗಳೂರಿನಲ್ಲಿ ಕಳ್ಳತನ ಮಾಡಿ ತಮ್ಮ ತವರು ರಾಜ್ಯಕ್ಕೆ ಪರಾರಿಯಾಗಿದ್ದ ಆರೋಪಿಗಳನ್ನು ಪತ್ತೆ ಹಚ್ಚಲು ಕೆಆರ್ಪುರಂ ಠಾಣಾ ಇನ್ಸ್ಪೆಕ್ಟರ್ ರಾಮಮೂರ್ತಿ ಅವರ ನೇತೃತ್ವದ ತಂಡ ರಾಜಸ್ಥಾನಕ್ಕೆ ತೆರಳಿತ್ತು. ಅಲ್ಲಿ ಜಾಲ ಬೀಸಿದ ಪೊಲೀಸರು ಆರೋಪಿಗಳನ್ನು ಹಿಡಿಮಿರಿ ಕಟ್ಟಿ ಬೆಂಗಳೂರಿಗೆ ಕರೆತಂದಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. 16 ವರ್ಷ ಕಳೆದರೂ ಮುಗಿಯದ ಕಾಯುವಿಕೆ, ನಮ್ಮ ಭೂಮಿ ನಮಗೆ ಕೊಡಿ, ಗುಲ್ಬರ್ಗಾ ಸಿಮೆಂಟ್ ಕಂಪನಿ ವಿರುದ್ಧ ರೈತರ ಪ್ರತಿಭಟನೆ. ವೈದ್ಯಕೀಯ ಶಿಕ್ಷಣದಲ್ಲಿ ಮೆರಿಟ್ ಮುಖ್ಯ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಬೇಡಿ, ನೀಟ್ ಅಕ್ರಮದ ವಿರುದ್ಧ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಆಕ್ರೋಶ. ಕಲಬುರಗಿಯಲ್ಲಿ ಕೌಟುಂಬಿಕ ಕಲಹ ಬೀದಿಗೆ, ಬಿಜೆಪಿ ಎಂಎಲ್ಸಿ ಶಶಿಲ್ ನಮೋಶಿ ವಿರುದ್ಧ ವಂಚನೆಯ ದೂರು, ರಾತ್ರಿ ಇಡೀ ರಸ್ತೆಯಲ್ಲೇ ಕಳೆದ ಅಣ್ಣ ಡಾಕ್ಟರ್ ಅನಿಲ್ ನಮೋಶಿ ಕುಟುಂಬ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಬಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.